ಕರೆದು ಕಮಿಷನ್ ಅನ್ನ ಪಡ್ಕೊಳ್ತಾ ಇದೆ. ಇದರ ವಿರುದ್ಧ ಈಗ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಸರ್ಕಾರ ಟೆಂಡರ್ ಕರೆದು ಕಮಿಷನ್ ವಸೂಲಿ ಮಾಡ್ತಾ ಇದೆ. ನಾವು ಬಿಡದಿಯಲ್ಲಿ ರೈತರನ್ನ ಒಕ್ಕಲೆಬ್ಬಿಸಲು ಬಿಡಲ್ಲ. ನಾವು ಮತ್ತೆ ಬಿಡದಿಗೆ ಹೋಗಿ ಹೋರಾಟವನ್ನ ಮಾಡ್ತೀವಿ. ಕೂಡಲೇ ರೈತರ ಮೇಲೆ ಹಾಕಿರುವಂತಹ ಕೇಸನ್ನ ವಾಪಸ್ ಪಡೆಯಲಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದು ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸ್ತಾ ಇರುವಂತಹ ಪರಿ. ಯಾಕಂತ ಹೇಳಿದ್ರೆ ನಿನ್ನೆ ಸರ್ವೆ ಕಾರ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕಲ್ಲು ತೂರಾಟ ಕೂಡ ಆಯಿತು, ವಾಗ್ವಾದ ಆಯಿತು. ಈ ಸಂದರ್ಭದಲ್ಲಿ ಇಲ್ಲಿ ಯಾರೆಲ್ಲ ಹಲ್ಲೆ ಮಾಡಿದ್ರಲ್ಲ ಅವರ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲಾಯಿತು, ಕೇಸ್ ಆಗಿದೆ. ಅದನ್ನ ದಯವಿಟ್ಟು ನೀವು ಹಿಂಪಡೆಯಬೇಕು ಅಂತ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ರು. ಇಷ್ಟು ಮಾತ್ರ ಅಲ್ಲ, ಸೊ ಈಗ ಮಂತ್ರಿಗಳೇ ಇಲ್ಲ, ಸರ್ಕಾರಿ ಅಧಿವೇಶನಕ್ಕೆ ಮುಂದಾಗಿದೆ. 1.5 ವರ್ಷಕ್ಕೆ 100ರಿಂದ 150 ಕೋಟಿ ಪೇಮೆಂಟ್ ಮಾತಾಗಿದೆ. ಈಗ ಇರೋರು ಪೇಮೆಂಟ್ ಮಂತ್ರಿಗಳು ಅಂತ ಆರ್ ಅಶೋಕ್ ಆರೋಪವನ್ನ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಮಂತ್ರಿಗಳೇ ಇಲ್ಲ, ಸರ್ಕಾರ ಅಧಿವೇಶನಕ್ಕೆ ಮುಂದಾಗಿದೆ. ಬನ್ನಿ ಹಾಗಾದ್ರೆ ಏನೇನಂದ್ರು ಕೇಳಿ. ಏನೋ ಈ ಸರ್ಕಾರ ಯಾರ ಪರ? ಕಾಂಗ್ರೆಸ್ ಅವರು ಹೇಳೋದು ನಾವು ರೈತರ ಪರ. ರೈತರ ಮೇಲೆ ಯಾವ ಕೇಸ್ ಹಾಕಿದ್ದೀರಾ? ಕೊಲೆ ಕೇಸು, ಹಲ್ಲೆ ಕೇಸು, ಅಕ್ರಮವಾಗಿ ಗುಂಪುಗಾರಿಕೆ ಕೇಸು. ಇದು ರೈತರ ಸರ್ಕಾರನ? ಇದು ರೈತ ವಿರೋಧಿ ಕೆಲಸ. ಇದನ್ನ ಈ ತರ ಎಫ್ಐಆರ್ ಹಾಕಿ ರೈತರನ್ನ ಬೆದರಿಸ್ತೀನಿ ಅಂತ ಹೇಳಿದ್ರೆ ಅದು ನಿಮ್ ಕೈಲಿ ಸಾಧ್ಯ ಇಲ್ಲ. ಇರೋದು ಇನ್ನು 1.5 ವರ್ಷ. ಯಾಕೆ ಹಾಳು ಮಾಡ್ಕೊಂಡು ಹೋಗ್ತೀರಾ? ಈಗಾಗಲೇ ಸರ್ಕಾರ ಕಮಿಷನ್ ಸರ್ಕಾರ. ಇದು ಲೂಟಿ ಮಾಡಿ ಮನೆಗಳು ಕಟ್ಟೋದ್ರಲ್ಲೂ ಲೂಟಿ, ಕಾಂಟ್ರಾಕ್ಟ್ ಕರೆಯೋದ್ರಲ್ಲೂ ಲೂಟಿ. ಟೆಂಡರ್ ಸರ್ಕಾರ ಅಂತ ಹೇಳಿದ್ದೀನಿ. ಇದು ಟೆಂಡರ್ ಮಾಡೋ ಸರ್ಕಾರ. ಟನಲ್ ರೋಡ್ ಟೆಂಡರು, ಕಸದ್ದು ಟೆಂಡರು, ಬಿಡದಿದು ಟೆಂಡರು, ಆನೇಕಲ್ ಕೆಡಿಬಿ ಟೆಂಡರು ಎಲ್ಲ ಇನ್ನು 1.5 ವರ್ಷ ಆಯ್ತಲ್ಲ, ಎಲ್ಲ ಟೆಂಡರ್ ಕರೆದ್ಬಿಟ್ಟು ಕಮಿಷನ್ ವಸೂಲಿ ಮಾಡ್ಕೊಂಡು ಹೋಗುವಂತ ಟೆಂಡರ್ ಸರ್ಕಾರ ಇದು. ಕಮಿಷನ್ ವಸೂಲಿ ಸರ್ಕಾರ ಇದು. ಅದರಿಂದ ಈ ಬಿಡದಿ ಯಾವುದೇ ಕಾರಣಕ್ಕೂ ಅಲ್ಲಿ ರೈತರನ್ನ ಒಕ್ಕಲೆಬ್ಸುವಂತದಕ್ಕೆ ಬಿಡಲ್ಲ. ಸರ್ಕಾರ ಮಂತ್ರಿಗಳಿಲ್ಲದೆ ಅಧಿವೇಶನ ಕರೀತಾ ಇದ್ದಾರೆ. ಅಲ್ಲಿ ಈಗ ಯಾರ್ಯಾರು ಮಂತ್ರಿಗಳಾಗಬೇಕೋ ಅವರೆಲ್ಲ ಪೇಮೆಂಟ್ ಮಂತ್ರಿಗಳು. ಈಗ ಏನಿದ್ರು ಫೈಟಿಂಗ್ ಏನಾನ ಡಿಮ್ಯಾಂಡು ಸ್ವಲ್ಪ ಗಲಾಟೆ ಮಾಡೋರ್ನೆಲ್ಲ ಮಾಡ್ಬಿಟ್ಟಿದ್ದಾರೆ ಫಸ್ಟ್ ರೌಂಡ್ ಅಲ್ಲಿ. ತಕರಾರು ಮಾಡೋರು ಮುಂದೆ ಮಾಡಲಿಲ್ಲ ಅಂದ್ರೆ ತಕರಾರು ಮಾಡ್ತಾರೆ, ಧಮಕಿ ಹಾಕ್ತಾರೆ ಅನ್ನೋರ್ನೆಲ್ಲ ಮಾಡ್ಬಿಟ್ಟಿದ್ದಾರೆ. ಮುಂದೆ ಮಾಡೋರೆಲ್ಲ ಪೇಮೆಂಟ್ ಇದು ಭಾರತ್ ಜೋಡೋ ಮಾಡ್ತಾ ಇದಾರಲ್ಲ, ಹಂಗೆ ಮಂತ್ರಿ ಜೋಡೋ ಯಾತ್ರೆ ಇದು ಎಲ್ಲ. 100ರಿಂದ 150 ಕೋಟಿ ಆರಾಮ್ಸೆ. ಯಾಕಂದ್ರೆ ಇನ್ನ 1.5 ವರ್ಷ ಆಯ್ತಲ್ಲ. 1.5 ವರ್ಷಕ್ಕೆ ಹೇಳ್ತಾ ಇದ್ರಲ್ಲ ಮೊನ್ನೆ ಕಾಂಗ್ರೆಸ್ ಅವರು, ಸಿದ್ದರಾಮಯ್ಯ ನಾನೇ 5 ವರ್ಷ ಮುಖ್ಯಮಂತ್ರಿ, ಮುಂದಿನ ಬಡ್ಜೆಟ್ ನಾನೇ ಅಂದ್ರು. ಎಲ್ಲೋದ್ರಪ್ಪ ಈಗ ಸಿದ್ದರಾಮಯ್ಯ? ಕಾಂಗ್ರೆಸ್ ಪಾರ್ಟಿ ಅವಾಗ 2 ಮುಖ್ಯಮಂತ್ರಿ ಆಗೋದ್ರು. ಇನ್ನೊಂದು ಮುಖ್ಯಮಂತ್ರಿ ಯಾವಾಗ ಬರ್ತದೋ ಗೊತ್ತಿಲ್ಲ. 3ನೇ ಮುಖ್ಯಮಂತ್ರಿ ಬರೋ ಅವಕಾಶನೂ ರಾಜ್ಯದಲ್ಲಿ ಕಾಣಿಸ್ತಾ ಇದೆ. ಇದೇ ತರ ಬಿಡದಿದು, ಇದೇ ತರ ಆನೆಕಲ್ಲು ಎಲ್ಲ ರೈತರು ಹೋರಾಟದಲ್ಲಿ ಸಿಕ್ಕಾಕೊಂಡ್ರೆ 3ನೇ ಮುಖ್ಯಮಂತ್ರಿ ಬರೋದು ಗ್ಯಾರಂಟಿ. ಸರ್ಕಾರ ಮಂತ್ರಿಗಳಿಲ್ಲದೆ ಅಧಿವೇಶನ ಕರೀತಾ ಇದ್ದಾರೆ. ಅಲ್ಲಿ ಈಗ ಯಾರ್ಯಾರು ಮಂತ್ರಿಗಳಾಗಬೇಕೋ ಅವರೆಲ್ಲ ಪೇಮೆಂಟ್ ಮಂತ್ರಿಗಳು. ಈಗ ಏನಿದ್ರು ಫೈಟಿಂಗ್ ಏನಾನ ಡಿಮ್ಯಾಂಡು ಸ್ವಲ್ಪ ಗಲಾಟೆ ಮಾಡೋರ್ನೆಲ್ಲ ಮಾಡ್ಬಿಟ್ಟಿದ್ದಾರೆ ಫಸ್ಟ್ ರೌಂಡ್ ಅಲ್ಲಿ. ತಕರಾರು ಮಾಡೋರು ಮುಂದೆ ಮಾಡಲಿಲ್ಲ ಅಂದ್ರೆ ತಕರಾರು ಮಾಡ್ತಾರೆ, ಧಮಕಿ ಹಾಕ್ತಾರೆ.